ಬಿಡದಿ ಟೌನ್ಶಿಪ್ ಯೋಜನೆಗೆ ಮುಂದುವರೆದಿದೆ ವಿರೋಧ. ಬಂಜರು ಭೂಮಿ ಅಲ್ಲ, ಬಂಗಾರದಂತಹ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅನ್ನದಾತರು. ರೇಷ್ಮೆ ಕೃಷಿ ಮಾಡೋ ರೈತ ದುಡಿಯೋದು ದಿನಕ್ಕೆ 20 ರಿಂದ 80 ಸಾವಿರ. ವ್ಯವಸಾಯದಲ್ಲೇ ನೆಮ್ಮದಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಡದಿ ರೈತರು. ಭೂ ಸ್ವಾಧೀನ ಅನ್ನೋ ಭೂತ ಬಂದ ಮೇಲೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ರೈತರಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇರೋದು ಕೇವಲ ನಿನ್ನೆ ಮೊನ್ನೆಯಿಂದ ಅಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ಕೂಡ ಆಗಿದ್ದಾವೆ. ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಬಟ್ ಆದ್ರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಲಾಂಜಲಿ ಹಾಕುವಂತಹ ಕೆಲಸಗಳು ಕೂಡ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ರೈಟ್, ನಮ್ಮ ಪ್ರತಿನಿಧಿ ರಂಜನ್ ಚಿಟ್ಚಾಟ್ ನಡೆಸಿದ್ದಾರೆ. ಸ್ಥಳೀಯ ರೈತರು ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆಕ್ರೋಶನೂ ಹೊರಹಾಕ್ತಿದ್ದಾರೆ. ಇದರಿಂದ ರೈತರಿಗೆ ಮಾತ್ರ ಸಮಸ್ಯೆ ಆಗ್ತಿಲ್ಲ, ಬದಲಾಗಿ ಈ ರೈತರಿಗೆ ಭೂಮಿಯನ್ನು ಗುತ್ತಿಗೆ ಕೊಟ್ಟಿರ್ತಾರಲ್ವಾ, ಅವರಿಗೂ ಕೂಡ ಸಮಸ್ಯೆ ಆಗ್ತಿದೆ. ಅಂತದ್ದೇ ಸಮಸ್ಯೆ ಈಗ PNS ವಿಸ್ತಾರ ನ್ಯೂಸ್ಗೆ ಸಿಕ್ಕಿರುವಂತದ್ದು. ನಾನೀಗ ಬಿಡದಿಯ ಬೈರಮಂಗಲದಲ್ಲಿದ್ದೀನಿ. ಬೈರಮಂಗಲದಲ್ಲಿರುವಂತಹ ಹಳ್ಳಿ ಏನಿದೆ, ಆ ಹಳ್ಳಿಯ ಒಳಭಾಗದಲ್ಲಿದ್ದೀನಿ. ಈ ಒಂದು ಹಳ್ಳಿಯ ಒಳಭಾಗದಲ್ಲಿ ಬರ್ತಿದ್ದಂಗೆ ನನಗೆ ಕಾಣ ಸಿಕ್ಕಿದ್ದು ಈ ಒಂದು ಅಜ್ಜಿಯ ಮನೆ. ಇವರು ಇಲ್ಲಿ ಒಬ್ಬರೇ ಇರುವಂತದ್ದು, ಅಂದ್ರೆ ತನ್ನ ಹೆಸರಲ್ಲಿ ಇರುವಂತಹ ಭೂಮಿಯನ್ನ ಗುತ್ತಿಗೆ ಕೊಟ್ಟು ಆ ಒಂದು ಗುತ್ತಿಗೆಯಿಂದ ಬರುವಂತಹ ಹಣವನ್ನ ಬಳಸ್ಕೊಂಡು ಜೀವನವನ್ನು ನಡೆಸ್ತಿದ್ದಾರೆ. ಇಬ್ರು ಮಕ್ಕಳಿದ್ದಾರೆ. ಆ ಮಕ್ಕಳು ಅವರ ಲೈಫ್ ಅನ್ನ ಅವ್ರು ನೋಡ್ಕೊಂಡಿದ್ದಾರೆ. ಅಜ್ಜಿ ಮಾತ್ರ ಒಬ್ಬರೇ ಇರೋದು ಅಂತ ಹೇಳ್ತಿದ್ದಾರೆ. ಬನ್ನಿ ಅಜ್ಜಿ ಹತ್ರ ಮಾತಾಡ್ತಾ ಹೋಗ್ತೀನಿ. ಅಜ್ಜಿ, ಈಗ ನಿಮ್ಮ ಭೂಮಿಯನ್ನು ಸ್ವಾಧೀನ ಪಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕೊಡಕ್ಕಿಲ್ಲ ಅಂತ ನಾನು ನಿಮ್ಗೆ ಕೊಡಕ್ಕಿಲ್ಲ ಅಂತ ಕಣಪ್ಪ ಸ್ವಾಮಿ. ಜಮೀನ್ ಮಾತ್ರ ನಾನು ಕೊಡಲ್ಲ. ನನ್ನ ಮಕ್ಕಳು ಇಬ್ರು ಅವ್ರೆ, ಇಬ್ರು ಕೂಲಿಗೆ ಹೋಯ್ತಾರೆ. ಇವ್ರು ಕೊಡೋದ್ ದುಡ್ಡು ಸಾಲಲ್ಲ ಅಂತ ಕೂಲಿಗೆ ಹೋಯ್ತಾರೆ ಇಬ್ರು. ಬೇಕಾದ್ರೆ ಅವ್ರನ್ನು ಪೋಟಾರ್ ಕೂಲಿಗೆ ಹೋಯ್ತಾರೆ. ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳಲ್ಲ. ಆ ದುಡ್ಡು ಸಾಲಲ್ಲ. 1.5 ಲಕ್ಷ ನಮ್ಮ 3 ಜನ. ಅವ್ರ ಮಕ್ಕಳು ಮರಿ, ಇವ್ರ ಮಕ್ಕಳು, ಇವ್ರ 3 ಜನ ಮಕ್ಕಳು, ಅವ್ನ ಮುಂದೆ ಅವ್ರ 3 ಜನ. ಅವ್ರಿಗೆ ಸಾಲ್ತದ 1.5 ಲಕ್ಷ ಇವ್ರು ದುಡ್ಡು ಕೊಟ್ರೆ? ಎಷ್ಟು ಎಕರೆ ಭೂಮಿ ಇದೆ ಅಜ್ಜಿ ನಿಮ್ದು? ಅದು ನಾವು 4 ಎಕರೆ ಇದೆ. 4 ಎಕರೆ ಇದೆ. ಈಗ ನೀವ್ ಇಲ್ಲೇ ಹುಟ್ಟಿ ಬೆಳೆದು ಆಡಿ ಕಲ್ತವ್ರು, ಜೀವನ ಮಾಡಿದವರು, ನಾವಿಲ್ಲೇ ನಮ್ ತಾತ ಸಂಪಾದನೆ ಮಾಡಿದ್ವು. ನಮ್ ಭೂಮಿ ಅದು ನಮ್ ಭೂಮಿ. ನಮ್ಗೆ ಯಾರು ಕೊಟ್ಟಿಲ್ಲ, ಯಾರು ಸುಖದಲ್ಲಿ ಕೊಟ್ಟಿಲ್ಲ. ಗೇದಿ ಸಂಪಾದನೆ ಮಾಡಿರೋದು. ಏದ್ ಸಂಪಾದನೆ ಮಾಡಿ ತಗೊಂಡಿರೋದು ಅವಾಗಿನ ಕಾಲದಲ್ಲಿ. ತಾತ ಮುತ್ತಾತ ಜಮೀನು ಅದು. ಅಂದಂಗೆ ನಮಗೆ ಕೊಟ್ಟಿರೋದು ಅವರು. ನಾವು ಬಂದ್ಮೇಲೆ ನಮ್ಮ ಮಕ್ಕಳಿಗೆ, ನಮ್ಮ ಯಜಮಾನ್ರ ಕೊಟ್ಟದ್ದು. ಈಗ ಸರ್ಕಾರ ಈ ತರ ಹೇಳ್ತಿದೆಯಲ್ಲ, ನಾವು ಕೊಡಕ್ಕಿಲ್ಲ ಅಂತ ನಾವೇನ್ ತಿಳ್ತೀನಿ. ಆಮೇಲೆ ಅವ್ರು ಕೂಲಿಗೂ ಕರ್ಕೊಳ್ರಿ, ನಾವೇನ್ ತಿಳ್ತೀನಿ ನಾನು. ನಮ್ಮ ಮಕ್ಕಳು ಕೂಲಿಗೂ ಕರ್ಕೊಳ್ರು. ಆ ಬೀದಿ ಮೊಣ್ಮುಕ್ಬೇಕಾಯ್ತದ. ಅವ್ರು ಮೊಣ್ಮುಕ್ಬಿಟ್ಟಲ್ರಿ 5 ಸತಿ ಕೊಂಡು ಸಾಯ್ಬೇಕು ಅವ್ರು. ಅಲ್ಲಾಜಿ, ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಡದಿಯಲ್ಲಿ ರೈತರ ಅವ್ರ ಕಣ್ಣು ಹಾಕ್ಬಿಟ್ರಲ್ಲ. ಕಣ್ಣು ಹಾಕ್ಬಿಟ್ಟು ಅದ್ ಕಡೆ ಅದ್ರಲ್ಲಿ ತಕೊಳ್ಳೋಳು. ದೊಡ್ಡ ಕಡೆ ಕನಕಪುರ ತಾಲೂಕಲ್ಲಿ ಎಷ್ಟು ಅದು ಜಮೀನು, ಬೇಕಾದಷ್ಟು ಜಮೀನು ಅದ್ ತಕೊಳ್ಳೋಳು. ಇಲ್ಲೇ ಐತೆ ಬೈರ್ಮಂಗದಲ್ಲಿ ನೀರಾವರಿ ಇದು. ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಆಡು ಕೂಲಿ ಇರೋರು ಏನ್ ಮಾಡ್ತಾರೆ, ದನ ಕರ ಇರೋರು ಏನ್ ಮಾಡ್ತಾರೆ, ಅವರೆಲ್ಲ ಹಾಳಾಗಿ ಹೋಯ್ತಾರಲ್ಲ, ಎಲ್ಲ ಸತ್ತೋಯ್ತಾರೆ. ಅವ್ನು ನೆಮ್ಮದಿಯಾಗಿರ್ಬೇಕು. ಅವ್ನ ಹೆಂಡ್ರು ಮಕ್ಕಳು ಹಂಗೆ ನಾನು, ಅವ್ನ ಹೆಂಡ್ರು ಮಕ್ಕಳು ನೆಮ್ಮದಿಯಾಗಿರ್ಬೇಕು. ನಾವ್ ಅದರಿಂದ ನಾವ್ ಜೀವನ ಮಾಡ್ತಾ ಇರೋದು. ಈಗ ನಾವ್ ಕೆಲ್ಸಕ್ಕೆ ಕರ್ಕೋತಾರ ಅವರು. ಅಪಾಟಿ ಸುಳ್ಳು ಹೇಳಿ ತಕೊಳಕ್ ಬಂದವ್ರೀಗ. ಹೇಳಿ, ಜಮೀನ್ ನೋಡಿ ಆಸೆ ಪಟ್ಟಿ ಇದೆಲ್ಲ ಕ್ರಾಸ್ಕೊಳಕ್ ಬಂದಿರೋರು ನಾಳೆ ಸಾಕ್ತಾರೆ ಅವರು. ಆ ಮೊಮ್ಮಕ್ಕಳದನ ಆಗೋಯ್ತದೆ. ಮೊಮ್ಮಕ್ಕಳು ಏನ್ ತಿಂತ, ಅವ್ರ ಹೊಟ್ಟೆ ಹುಟ್ಟಿರೋರು ಏನ್ ತಿಂತಾರೆ? ಅಲ್ಲಾಜಿ, CM ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ರೈತರು ಎಲ್ಲ ಬಂಜರ್ ಭೂಮಿ ಇದೆ, ಖಾಲಿ ಭೂಮಿ ಇದೆ, ರೈತರು ವ್ಯವಸಾಯನೇ ಮಾಡ್ತಿಲ್ಲ ಅಂತ ಒಂದು. ಯಾಕೆ ಮಾಡ್ತಾ ಇಲ್ಲ ನೋಡಿರಿ. 20 ಎಕರೆ ಜಮೀನ್ ಅದೇ, ಅಲ್ಲಿ ಅವ್ರ 3 ಜನ ಅವ್ರ ಹೊಲದಲ್ಲಿ. ಅವ್ರನ್ನ ಕರ್ಕೊತೀನಿ ನಡೀರಿ. ಅವ್ರಿಗೂ ಅಷ್ಟೇ ಅದೇ. ತಾತನ ಸೊಪ್ಪು ಅದು ಅವಾಗಿನ ಕಾಲದ. ಇವಾಗೆ ಎಷ್ಟು ತಲೆ ಹೋಗ್ಬಿಟ್ಟಿಯತ್ತ. ಇವ್ನ್ ಕೊಟ್ಟಿದ್ನೆ, ಇವಾಗ ತಗೋತೀನಿ, ನನ್ ಬೇಕು ಅಂತ ಬಂದಿ ನನ್ ಕೊಟ್ಟಿದ್ನೆ ನಮ್ಗೆ. ಹೇಳ್ರಿ, 2 ಕೋಟಿ ದುಡ್ಡು ಕೊಡ್ತಾರೆ ಒಂದು ಎಕರೆಗೆ. 2 ಕೋಟಿ ಬೇಡ, ನಮ್ಗೆ 10 ಕೋಟಿ ಕೊಟ್ರು ಬೇಡ, ನಮ್ ಜಮೀನೇ ಬೇಕು. ನಾವು ಇಷ್ಟು ಸೊಸೆ ಕೊಂಡ್ರೆ ನಾನು ನನ್ಗೆ ಅನ್ನ ಕಟ್ಕೊಡು, ನೀರು ಇದೆ, ಆ ಸೊಸೆ ಸಾಕಿ ಫಸಲು ಬಂದಾಗ ಹಂಗ್ ಬಿಟ್ಕೊಡ್ಬೇಕು ಅನ್ನೋದೇನದೆ. ನಮ್ಮ ಅಟ್ಟೂರೇ ತೆಗಿಬಿಡ್ತದೆ ಅವನ್ಗೆ. ಅವನಂತೂ ಉದ್ಧಾರ ಆಗಲ್ಲ. ನಾವ್ ಎಷ್ಟು ಸಂಕಟ ಪಡ್ತೀವಿ ಗೊತ್ತೇ ಹೊಲ್ತಕ್ ಹೋದ್ರೆ. ನಮ್ಮ ಹೊಟ್ಟೆ ಊರಿನೇ ಅವ್ನು ತಗುಲ್ತದೆ. ಅವನಂತೂ ಉದ್ಧಾರ ಆಗಲ್ಲ. ಯಾವನೇ ಮಡಿಕೊಳ್ಳಿ ಅವನು ಉದ್ಧಾರ ಆಗಲ್ಲ.
ರೈತರ ಜೀವನ ಅವ್ನು ಹೊಟ್ಟಕ್ ಬರ್ಲಿ ನಾನು ಧೂಳೆ ತುಡ್ರಿ ಊದ್ಬಿಡ್ತೀನಿ ನನ್ಗೆ ಏನಾರ ಒಂದಿಷ್ಟು ಅದ್ರ ಕೊಟ್ರೆ ಪರ್ಕೆಲೆ ಹೊಡಿತೀನಿ ಅವ್ನಿಗೆ ಅಷ್ಟೇ ನಂಗೆ ಅದೇ ಅಷ್ಟು ನೋವಾಗಿದೆ ನಿಮಗೆ ನನ್ಗೆ ಅಷ್ಟೇ ನೋವು ನಾನು ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಪರಲ್ಲ ಹೊಡೆದೇ ಹಾಕ್ಬಿಡ್ತೀನಿ ಪರ್ಕೆಲಿ ನಮ್ ಭೂಮಿ ನೋಡ್ ನಡಿಬೇಕಾದ್ರೆ ನಮ್ಗೆ ಅಷ್ಟೇ ಹೊಟ್ಟೆ ಉರಿ ನಮ್ಗೆ ಸಂಕಟ ಆ ತರ ಬಂದವ್ರಲ್ಲ ಸರಿನಾ ಅವ್ರೇನ ಕೊಟ್ಟಿದ್ರೆ ಅವ್ರ ಗೌರ್ಮೆಂಟ್ ಜಾಗ ತಕೊಳ್ಳಿ ಅವ್ರು ಗೌರ್ಮೆಂಟ್ ಇಂದ ಕೊಟ್ಟಿರ ನಮ್ಗೆ ಸುಖವಾಗಿ ಜೀವನ ಮಾಡ್ರಿ ಅಂತ ನಾವ್ ನೆಲ ಕೆರ್ದಿದ್ದೀವಿ ಅವಾಗ ಆ ಕಾಲದಲ್ಲಿ ಮಳೆ ಇದೆ 3 ವರ್ಷ ಇಟ್ಕೊ ಅನ್ಕೊ ಅಲ್ದಿದ್ದೀವಿ ಸೊಪ್ಪು ಕಿತ್ಕೊಂಡ್ ತಿಂದಿದ್ದೀವಿ ಉಪ್ಪಾಕಿ ಪರಂಗಿ ಕಿತ್ಕೊಂಡ್ ಉಪ್ಪಾಕಿ ತಿಂದಿದ್ದೀವಿ ಜಮೀನ್ ಇದ್ಕೊಂಡು ಮಳೆ ಬಿದ್ದೋಯ್ತಲ್ಲ ಅವಾಗ ನಮ್ಗೆ ಸಾಕ್ಬೇಕಾಯ್ತು ಅವ್ರು ನಮ್ಮ ಮಕ್ಕಳನ್ನ ಸಾಕ್ಬೇಕಾಗಿತ್ತು ಇಷ್ಟೆಲ್ಲ ನಾನು ಮಾತಾಡಿದ್ದೀನಿ ಇನ್ನ ಬೇಕಾದಷ್ಟು ಬೋದ್ ಹಾಕ್ಬಿಟ್ಟಿನಿ ಇವಾಗ ಬೈತಾ ಇಲ್ಲ ಎಲ್ಲದ್ರಲ್ಲೂ ಬಂದದೆ ಇದಿಷ್ಟು ಅಜ್ಜಿ ಹೇಳ್ತಿರುವಂತ ಮತ್ತು ಅಜ್ಜಿ ನಿಮ್ಮ ಹೆಸರು ಜಯಮ್ಮ ನಮ್ಗೆ ಹೊಟ್ಟೆ ತಿರ್ಕೊಂಡ್ರೆ ನಂಗೆ ಜಮೀನ್ ನೋಡ್ರಿ ಮಾತ್ರ ನನ್ಗೆ ಆನೆ ಬರೋದು ಸಂಕಟ ಮೇಲೆ ಆ ಜಮೀನ್ ನೋಡಿದ್ರೆ ನೀವೇ ಹೋಗಿ ನೋಡೋಗ್ರಿ ಇವ್ರೊಂದಿಗೆ ಹೋಗಿ ಕಣ್ಣೀರ್ ಹಾಕ್ಬೇಡಿ ಅಜ್ಜಿ ಅವ್ರಿಗೆ ಬಿಟ್ಕೊಡ್ಬೇಕು ಏನ್ರಿ ಅಷ್ಟೇ ಹೇಳ್ರಿ ನಮ್ಮನೆ ಸಾಕಿದ್ದಾರೆ ಇವಾಗ ಅವರು ಅದು ಸಲ ಕೂಲಿಗೆ ನಡಿವು ಮಗನೆ ಅಲ್ಲಿ ಬಂದೋದನು ಮಗನೆ ಇವ್ ಅವನು ತನ್ನ ಕೂಲಿಗೆ ಹೋಗಿ ಬಂದ ನೋಡ್ರಿ ಅಳ್ಬೇಡಿ ಅಜ್ಜಿ ನಿಮ್ಗೆ ವಯಸ್ಸಾಗಿದೆ ಈಗ ಅಳ್ತಿದ್ದೀರಾ ನೀವು ಅವನಿಗೂ 3 ಮಕ್ಕಳವೆ ಅವನಿಗೂ 2 ಮಕ್ಕಳವೆ ಅವರೆಲ್ಲ ಹೆಂಗ್ ಜೀವನ ಮಾಡ್ತಾರೆ ಇವಾಗ ತಕೊಬಿಡ್ತಾರ್ರಿ ನನ್ಗೆ ಗೊತ್ತು ಹಬ್ಬನ ಕತ್ತೆ ನಮ್ಮ ಮಾವ ಹುಟ್ಟಿದ್ದು ಮನವತನಕ್ಕೆ ಮದುವೆ ಮಾಡ್ಕೊಂಡಿದ್ರು ಅಲ್ಲಿ ಎಲ್ಲ ಸತ್ತೋದ್ರು ಏಕ್ ಸದ್ದು ಜಮೀನ್ ಕೂರಿ ಮಾಡ್ಕೊಬಿಟ್ರಲ್ಲ ಇಸಾ ಕೂಡ ಸತ್ರ ಹಾಕೊಂಡಂಗೇನೆ ನನ್ ಗುರ್ತು ಚಂದಾಗಿ ಅವರು ನಾನು ಅವಾಗ ಬಂದೆ ವಸ್ತು ಗಂಡನ್ ಕಟ್ಕೊ ಬಂದಾಗ ಮದುವೆ ಮಾಡ್ಕೊ ಬಂದಾಗ ಅಲ್ಲಿ ನಮ್ಮ ಮಾವನ ಮನೆ ಅಲ್ಲಿ ಹೋಗೋನಲ್ಲ ಸತ್ರು ಎಲ್ಲ ಕೆಲಸ ಕೊಡ್ದವ್ರು ಊಟ ಅಂತ ಸತ್ರು ಹಂಗೆ ಆಗೋದು ಇಲ್ಲಿ ಬೈರಮಂಗಲದಲ್ಲೂ ಜನಗಳು ಆಡ್ ಮಡಗಿರೋರು ಕೂಲಿ ಮಡಗಿರೋರು ದನ ಮಡಗಿರೋರು ಅವ್ರು ನಮ್ ಗದ್ದಲ್ಲಿ ತಗೋತಾರಲ್ಲ ನಮ್ ಜಮೀನಲ್ಲಿ ಇವ್ರು ಏನ್ ಮಾಡ್ತಾರೆ ಇಲ್ಲಿ ನಿಂತಿರೋರು ನಮ್ಮದ್ ಮಾಡ್ತಾವ್ರಲ್ಲ ಇವರು ಏನ್ ಮಾಡ್ತಾರ ಆಮೇಲೆ ಜಯಮ್ಮನವರ ಮಾತು. ಸರ್ಕಾರ ಈ ಜಯಮ್ಮನವರ ಕಣ್ಣೀರಿಗೆ ಉತ್ತರವನ್ನ ಕೊಡ್ಲೇಬೇಕು. ಇಂತಹ ಹಿರಿಯರ ಕಣ್ಣೀರು ಜೊತೆಗೆ ಶಾಪ ಇದೆಯಲ್ಲ ಅದು ತಟ್ಟುತ್ತೆ ಅಂತೇಳಿ ಅವರು ನೇರವಾಗಿ PNS